ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದ ಇಲ್ಲಿ ಹಿತ್ತಾಗೆ ಎಲ್ಲ ಸತ್ಯ ಗೊತ್ತಾಗಿದೆ. ಆ ಸತ್ಯ ತಿಳಿದ ಹಿತ್ತಾಗೆ ಶಾಕ್ ಆಗಿದೆ. ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯಗೆ ಸನ್ಮಾನ ಆಗುತ್ತೆ. ಸನ್ಮಾನನ ಸಹಿಸೋಕ್ಕಾಗೋದಿಲ್ಲ ತಾಂಡವ್ಗೆ. ಇಲ್ಲಿ ಕುಸುಮ ಮತ್ತು ಸುನಂದವರು ಸವಾಲಲ್ಲಿ ಗೆದ್ದದಾಳಲ್ವ, ನಿನ್ನ ಯೋಗ್ಯತೆಗೆ ಈಗ ಭಾಗ್ಯ ಕೂಡ ಇದ್ದಾಳಲ್ವ, ಇನ್ನು ಡಿವೋರ್ಸ್ ಮ್ಯಾಟ್ರನ್ನ ತೆಗಿಬಾರ್ದು ಅಂತ, ಜೊತೆಗೆ ನನ್ನ ಸೊಸೆಗೆ ಹಟ್ಟು ಮಾಡೋಕ್ಕೆ ನನಗೆ ಯಾವುದೇ ರೀತಿಯ ರೈಟ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಕುಸುಮ ಅವರು. ಆದರೆ ಇಲ್ಲಿ ತಾಂಡವ್ ಮಾತ್ರ ಏನೇ ಮಾಡಿದ್ರು ಕೂಡ ನನ್ನ ನಿರ್ಧಾರ ಬದಲಾಗೋದಿಲ್ಲ ಅಂತಾರೆ. ಆದರೆ ಭಾಗ್ಯ ಈಗಲೂ ಕೂಡ ಕೈ ಮುಗ್ದು ಕೇಳ್ಕೊತಿದ್ದಾರೆ. ಆದರೂ ಕೂಡ ತಾಂಡವ್ ಮನಸ್ಸು ಕರೆಕ್ತಾ ಇಲ್ಲ. ನಂತರ ಇಲ್ಲಿ ಹೊರಡಬೇಕು ಅಷ್ಟರಲ್ಲಿ ಹಿತ ಎದುರಾಗ್ತಾರೆ ತಾಂಡವ್ಗೆ. ಹಿತ ನೋಡದೆ ಭಯ ಆಗೋಕ್ಕೆ ಶುರು ಆಗುತ್ತೆ. ನೀವೇ ಅಲ್ವಾ ಭಾಗ್ಯ ಹಸ್ಬೆಂಡ್? ಅವತ್ತು ನೀವು ಶ್ರೇಷ್ಠ ಅನ್ನೋ ಹುಡುಗಿ ಜೊತೆ ಮದುವೆ ಮಾತುಕತೆಗೆ ಬಂದಿದ್ರಲ್ವ, ಮದುವೆ ವಿಷಯ ಡಿಸ್ಕಸ್ ಮಾಡೋದಕ್ಕೆ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ತಾಂಡವ್ ಬೆವರರಿತಾ ಇದೆ. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಏನು ಮಾತಾಡ್ತಿದ್ರ ನೀವು, ಹಾಗೆ ಹೀಗೆ ನಾನು ಯಾಕೆ ಇಲ್ಲಿಗೆ ಬರಲಿ, ಅಲ್ಲಿದೆ ಅಲ್ವಾ ನನ್ನ ಫ್ಯಾಮಿಲಿ, ಅವರೇ ನನ್ನ ವೈಫ್ ಭಾಗ್ಯ, ಏನು ಗಂಡ ಹೆಂಡತಿ ನಡುವೆ ಉಳಿನ್ಬೇಕು ಅಂತ ಅಂದ್ಕೊಂಡಿದ್ರೆ ಹಾಗೆ ಹೇಗೆ ಅಂತ ಮಾತಾಡಿ ದಬಾಯಿಸಿ ತಾಂಡವ್ ಹೋದರೆ ಇಲ್ಲಿ ತಾನು ಅಂದ್ಕೊಂಡಿದ್ದು ನಿಜ, ತಾನು ಮಾತಾಡಿದ ನಿಜ, ಆದರೆ ಬಟ್ ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ ಅದ್ರ ಬಗ್ಗೆ ಕ್ಲಾರಿಫೈ ತಗೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಮ್ಯಾನೇಜರ್ ಹತ್ರ ಹೋಗಿದ್ದೆ. ಈ ಒಂದು ಶ್ರೇಷ್ಠ ಅವರ ಮದುವೆ ನಾನು ಟೇಕ್ ಓವರ್ ಮಾಡ್ತಾ ಇದ್ದೀನಿ, ಬಿಕಾಸ್ ಭಾಗ್ಯ ಅವರು ಈಗ ಮೈನ್ ಶೆಫ್ ಆಗಿರೋದ್ರಿಂದ ಇದನ್ನು ನಾನೇ ಟೇಕ್ ಓವರ್ ಮಾಡ್ತಿದ್ದೀನಿ ಸರ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವ್ರು ಫೋಟೋಸ್ ಕೊಟ್ಟಿರ್ತಾರಲ್ವ ಸ್ಟಾರ್ಟಿಂಗಲ್ಲಿ, ಯಾಕಂದರೆ ಫ್ರೇಮ್ ವರ್ಕ್ ಮಾಡಿಸ್ಬೇಕಿತ್ತು ಅಂದಾಗ ಖಂಡಿತ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಜೊತೆ ಫೋಟೋಸ್ನ ಕೂಡ ಕೊಟ್ಟು ಕಳಿಸ್ತಾರೆ ಈ ಕಡೆ ಹಿತಾ ಕೈಗೆ. ಈಗ ಹಿತಾ ಕೈಗೆ ಸೇರಿದೆ ಆ ಒಂದು ಡಾಕ್ಯುಮೆಂಟ್ ಫೋಟೋಸ್ ಎಲ್ಲವೂ ಕೂಡ. ಈ ಕಡೆ ತಾಂಡವಂತೂ ಉತ್ತೋಗ್ತಾರೆ. ಏನಪ್ಪ ನನ್ನ ಮುಂದನೆ ಏನೆಲ್ಲ ಆಗೋಯ್ತು, ಹೇಗಿದ್ದವಳು ಹೇಗಾದ್ಲು, ಅಮ್ಮ ಏನೋ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಕ್ಲೀನ್ ಬೋಲ್ಡ್ ಆಗಿಬಿಟ್ರು. ಏನು ಮಾಡಲಿ ನಾನು ಅಂತ ಅನ್ಕೋತಿದ್ದಾಗೆ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಮನೆಯವರೆಲ್ಲರೂ ಕೂಡ ಬಂದಿದೆ. ಇಲ್ಲಿ ಬನ್ನಿ ನಿಮಗೆಲ್ಲ ಮನೆಗೆ ಡ್ರಾಪ್ ಮಾಡ್ತೀನಿ. ಖಂಡಿತವಾಗ್ಲೂ ಆ ಭಾಗ್ಯನ ವೇಟ್ ಮಾಡ್ತಿದ್ರೆ ನಿಮ್ಮನ್ನು ಆಟೋದಲ್ಲಿ ಕರ್ಕೊಂಡು ಹೋಗ್ತಾಳೆ ಅಷ್ಟೇ. ಸುಮ್ಮನೆ ಬನ್ನಿ ಡ್ರಾಪ್ ಮಾಡ್ತೀನಿ, ತಲೆ ಮೇಲೆ ಕೂರಿಸ್ಕೊಂಡು ಮೆರೆತಿದ್ದಾಗಿದ್ರೆ ಅಂತ ತಾಂಡವ್ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಭಾಗ್ಯ ಕೂಡ ಬರ್ತಾರೆ. ಭಾಗ್ಯ ಬರ್ತದಾಗಿ ಒಂದು ಕಾರ್ ಕೂಡ ಬರುತ್ತೆ. ಕಾರ್ನ ನೋಡಿದೆ ಎಲ್ರಿಗೂ ಕೂಡ ದಿಗ್ಭ್ರಾಂತರಾಗ್ತಿದ್ದಾರೆ, ಶಾಕ್ ಆಗ್ತಿದ್ದಾರೆ. ಏನಪ್ಪ ಇದು, ಯಾರ ಕಾರು, ಏನಿದು ಅಂತ. ಕಾರ್ ಡ್ರೈವರ್ ಬಂದಿದೆ, ಬನ್ನಿ ಭಾಗ್ಯ ಮೇಡಮ್ ಡ್ರಾಪ್ ಮಾಡ್ತೀನಿ ಅಂತದಾಗೆ ಏನು ನನ್ನನ್ನು ಅಂತ ಕೇಳ್ತಿದ್ದಾರೆ ಭಾಗ್ಯ. ಅಷ್ಟರಲ್ಲಿ ಓನರ್ ಬರ್ತಾರೆ. ಹೌದು, ಇಲ್ಲಿ ಲಕ್ಸುರಿ ಫೆಸಿಲಿಟೀಸ್ ಇರುತ್ತೆ ನಿಮಗೆ, ಈ ಕಾರೇ ಇನ್ನು ಮುಂದೆ ನಿಮ್ಮನ್ನ ಕರ್ಕೊಂಡು ಹೋಗಿ ಪಿಕಪ್ ಡ್ರಾಪು ಮಾಡೋದು. ನೋಡಪ್ಪ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ದಾಗೆ ನೋಡ್ಕೋಬೇಕು, ಅವ್ರಿಗೆ ತೊಂದರೆ ಮಾಡಬಾರ್ದು ನೀನು ಅಂತ ಕಾರ್ ಡ್ರೈವರ್ಗೆ ಹೇಳ್ತಾರೆ. ಭಾಗ್ಯ ಮೇಡಮ್ ನಿಮ್ಗೆ ಏನಾದರೂ ಬೇಕಿದ್ರೆ ದಯವಿಟ್ಟು ಮುಷ್ಕರ ವ್ಯಕ್ತಪಡಿಸ್ದೆ ಕೇಳಿ, ಮುಷ್ಕರ ಇಲ್ಲದೆ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ಆಗ್ತಾ ಇದೆ. ಈ ಕಡೆ ತಾಂಡವ್ಗಂತೂ ಶಾಕ್ ಆಗ್ತಿದ್ರೆ ಅವ್ರು ಹೋಗ್ತದಾಗೆ ಮನೆಯವರು ಎಲ್ಲರೂ ಕೂಡ ಕಾರ್ ನೋಡಿ ತುಂಬಾ ಖುಷಿ ಪಡ್ತಿದ್ದಾರೆ. ಗುಂಡಣ್ಣ ಅಂತೂ ಅಪ್ಪನ ಕಾರಿಂದ ಅಮ್ಮನ ಕಾರು ತುಂಬ ದೊಡ್ಡದಾಗಿದೆ, ಅಮ್ಮ ಇನ್ನು ಮುಂದೆ ಇದೇ ಕಾರಲ್ಲಿ ಓಡಾಡೋದಲ್ವ ನೀನು ಅಂತ ಈ ಕಡೆ ಎಲ್ಲರೂ ಖುಷಿಯಿಂದ ನೋಡ್ತಿದ್ರೆ. ಈ ಕಡೆ ತಾಂಡವ್ಗೆ ಪಾಪ ಇಲ್ಲಿ ಯಾರಿಗೋ ಹೊಟ್ಟೆ ಮೇಲೆ ಬೆಂಕಿ ಬಿದ್ದಾಗ ಆಗಿರುತ್ತೆ. ಅದಕ್ಕೆ ಯಾವತ್ತೂ ಕೂಡ ಮುಖ ನೋಡಿ ಮೊಣೆ ಹಾಕಬಾರ್ದು ಅಂತಕ್ಕಂಥದ್ದು ಅಂತ ಪೂಜಾ ಗಾದೆ ಮಾತನ್ನ ಹೇಳ್ತಿದ್ದಾರೆ. ಸರಿಯಾಗಿ ಹೇಳಿದೆ ಪೂಜಾ ಅಂತ ಹೇಳ್ತಿದ್ದಾರೆ ಇಲ್ಲಿ ಧರ್ಮ ಅಂಕಲ್ ಕೂಡ. ಜೊತೆಗೆ ಕುಸುಮ ಅವರು, ನೋಡಪ್ಪ ನಮ್ಮ ಸೊಸೆ ಕಾರ್ ಬಂದಿದೆ, ನಾವು ಕಾರಲ್ಲಿ ಹೋಗ್ತೀವಿ, ನಮ್ಮನ್ನೆಲ್ಲ ಕೂರಿಸ್ಕೊಳಕ್ಕಾಗಲ್ಲ ಅಲ್ವಾ, ನಿನ್ನ ಕಾರು ಚಿಕ್ಕದಾಗುತ್ತೆ, ನೀನು ಬೇಕಾದರೆ ಬಂದು ಕುತ್ಕೋಬಹುದು ಅನ್ನೋ ವ್ಯಂಗ್ಯನ ಮಾಡಿ ಹೋಗಿ ಕಾರ್ನಲ್ಲಿ ಕುತ್ಕೋತಾರೆ. ಆ ಕಡೆ ಶ್ರೇಷ್ಠ ಅಂತೂ ಹುಚ್ಚಿ ಥರ ಆಡ್ತಿದ್ದಾಳೆ. ಯಾವಾಗ ಇಲ್ಲಿ ತಾಂಡವ್ ಅಮ್ಮ ಕುಸುಮ ಅವರು ನೀನು ಡಿವೋರ್ಸ್ ಕೊಡಬಾರ್ದು ಅಂತ ಹೇಳಿದ್ರು, ಈ ಕಡೆ ತಾಂಡವ್ ಯಾವಾಗ ಮದುವೆಯಲ್ಲಿ ಬೇಡ ಭಾಗ್ಯ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳಿದ್ರು, ಫುಲ್ ಟೆನ್ಷನ್ ಮಾಡ್ಕೊಂಡು ಬಿಡ್ತಾರೆ. ತಕ್ಷಣ ಸುಂದರಿಯವ್ರು ಬಂದು ಏನು ಚಿನ್ಮಿನಿ ನೀನು ಅನ್ಕೊಂಡಾಗ ಏನೂ ಆಗ್ತಾ ಇಲ್ವಲ್ಲ, ಇದ್ರ ಅರ್ಥ ನಿನ್ನ ಮದುವೆ ನಿಂತೋಗುತ್ತೆ ಅನ್ನಿಸ್ತದೆ. ಆ ಕಡೆ ಚಿನ್ನ ಒಡವೆನ ಪೂಜಾ ಎಗ್ರಿಸಿದ್ಲು, ಫೋಟೋಶೂಟಲ್ಲಿ ಭಾಗ್ಯ ನಿನ್ನ ಕೆನ್ನೆಗೆ ಬಾರಿಸಿದ್ಲು. ಇವಾಗ ನೋಡಿದ್ರೆ ದೊಡ್ಡ ಮೇನ್ ಶೆಫ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಇನ್ನಿಲ್ಲಿ ಆ ತಾಂಡವ್ ನಿನ್ನ ಮದುವೆ ಆಗೋದು ಅಂತಿದ್ರೆ ಶ್ರೇಷ್ಠ ಅಂತೂ ಹುಚ್ಚಿ ಥರ ಆಡ್ತಿದ್ದಾಳೆ. ಕುತ್ಕಿನೇ ಹಸ್ಕಿ ಸಾಯಿಸೋಕೆ ಮುಂದಾಗ್ತಿದ್ದಾರೆ. ಇನ್ನೊಮ್ಮೆ ಮದುವೆಗಿದ್ವೆ ನಿಂತೋಗುತ್ತೆ ಅಂದರೆ ನಿನ್ನ ಕಥೆನ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದರೆ ಈ ಕಡೆ ತಾಂಡವ್ ಮನೆಗೆ ಬರ್ತಿದ್ರೆ ಅಕ್ಕಪಕ್ಕದ ಹೆಂಗಸರು ತಾಂಡವ್ಗೆ ಎದುರಾಗಿ ಮಾತಾಡ್ತಿದ್ದಾರೆ. ನಿಮ್ಮ ಹೆಂಡತಿ ಭಾಗ್ಯ ಮೇನ್ ಶೆಫ್ ಆಗಿದ್ದಾರಂತೆ ಸ್ಟಾರ್ ಹೋಟೆಲ್ನಲ್ಲಿ, ಎಂಥ ಸಾಧನೆ ಮಾಡಿದ್ದಾರೆ ನೋಡಿ, ಎಂಥ ದೊಡ್ಡ ಕಾರ್ ಕೊಟ್ಟಿದ್ದಾರೆ. ಹೌದು, ಕಾರ್ ಬೆಲೆ ಎಷ್ಟು, ಸಂಬಳ ಎಷ್ಟು ತಿಂಗಳಿಗೆ ಅಂತೆಲ್ಲ ಕೇಳ್ತಿದ್ರೆ ನನ್ನ ಯಾಕೆ ಕೇಳ್ತಿದ್ರ?
ಅವಳ ಹತ್ರನೇ ಹೋಗಿ ಕೇಳಿ, ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ರೀಚ್ ಮಾಡ್ಕೋತಾರೆ. ಇಲ್ಲೂ ಕೂಡ ಬಿಡೋದಿಲ್ವಲ್ಲ ನನ್ನ ಅಂತ. ಮೊದಲೇ ಭಾಗ್ಯ ಜೊತೆ ಹೋಲಿಸ್ಕೊಳ್ಳೋಕೆ ಇಷ್ಟ ಇಲ್ಲ, ಆದರೆ ಇವತ್ತು ಭಾಗ್ಯ ಗಂಡ ತಾಂಡವಂತ ಹೋಲಿಸ್ಕೊತಿರೋದು ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಅದು ಅಲ್ಲಿರೋ ಜನಗಳಿಗೂ ಗೊತ್ತಾಗುತ್ತೆ, ಮನುಷ್ಯನಿಗೆ ಹೀಗೆ ಹೆಣ್ಮಕ್ಳು ಬೆಳಿತೀನಿ ಅಂದರೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅನ್ಕೊಂಡು ಹೋದರೆ, ಈ ಕಡೆ ಧರ್ಮಾಂಕಲ್ ಕೂಡ ಏನಪ್ಪ ನೀವು ಭಾಗ್ಯವ್ರ ಹಸ್ಬೆಂಡ್ ತಾಂಡವಲ್ವಾ ಅಂತಿದ್ರೆ, ಅಪ್ಪ ನಿಂದು ಕೂಡ ಅತಿ ಆಗ್ತದ, ನನಗೆ ಯಾವುದು ಕೂಡ ಇದು ಇಷ್ಟ ಆಗ್ತಿಲ್ಲ ಅಂದಾಗ ನಿನ್ಗೆ ಇಷ್ಟ ಆಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ, ನನಗಂತೂ ಭಾಗ್ಯ ಮಾವ ಅನ್ಸ್ಕೊಳ್ಳೋಕೆ ಇಷ್ಟ ಇದೆ, ನಿಜ ಅಲ್ವಾ ಅಂತ ಹೇಳ್ತಿದ್ರೆ, ಅವಳು ಏನು ಮಹಾನ್ ಸಾಧನೆ ಮಾಡಿಬಿಟ್ಟಿದ್ದಾಳೆ, ಶೆಫ್ ಆಗಿರೋದು ಒಂದು ದೊಡ್ಡ ಸಾಧನೆ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತ ತಾಂಡವ್ ಕೇಳ್ತಿದ್ರ. ಹೌದು, ನನ್ನ ಸೊಸೆ ಮಾಡಿರೋದು ದೊಡ್ಡ ಸಾಧನೆನೇ. ಯಾಕೆ ಹೇಳು, ಇಲ್ಲಿ ಇಷ್ಟು ದಿನ ಭಾಗ್ಯ ತಾಂಡವ್ ಹೆಂಡತಿ ಅಂತ ಗುರ್ತಿಸ್ಕೋತಾ ಇದ್ಲು, ಆದರೆ ಇವತ್ತು ಭಾಗ್ಯ ಗಂಡ ತಾಂಡವ್ ಅಂತ ಗುರ್ತಿಸ್ತಿದ್ದಾರೆ ಅಂದರೆ ಅವಳು ಮಾಡಿರ್ತಕ್ಕಂಥದ್ದು ಅಂತಿಂಥ ಸಾಧನೆ ಅಲ್ಲ ಅಲ್ವಾ, ದೊಡ್ಡ ಸಾಧನೆ ಅಂತ ಹೇಳ್ತಿದ್ದಾರೆ. ಮನೆಯವರು ಎಲ್ಲರೂ ಕೂಡ ಖುಷಿ ಸಂಭ್ರಮದಲ್ಲಿದ್ದರೆ, ಈ ಕಡೆ ಕೈಗೆ ಬಂದಿರೋ ಡಾಕ್ಯುಮೆಂಟ್ನ ಓಪನ್ ಮಾಡಿದ್ದೆ, ಇತ್ತಾಗೆ ದೊಡ್ಡ ಶಾಕ್ ಆದಿದೆ. ಬಿಕಾಸ್ ಅಲ್ಲಿ ಫೋಟೋಸ್ ಇದೆ, ಫೋಟೋಸಲ್ಲಿ ಇರ್ತಕ್ಕಂಥದ್ದು ಭಾಗ್ಯ ಹಸ್ಬೆಂಡ್ ತಾಂಡವ್ ಅಂತಕ್ಕಂಥದ್ದು ಗೊತ್ತಾಗ್ತದೆ. ತುಂಬಾ ಅಳ್ತಿದ್ದಾಳೆ, ಅವಳಿಗೆ ತುಂಬಾ ಫೀಲ್ ಆಗ್ತದೆ. ಭಾಗ್ಯ ಮೇಡಮ್ಗೆ ವಿಶ್ವ ಹೇಳಲೇಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ತಿದ್ದಾಳೆ. ಹಾಗಾಗಿ ವಿಶ್ವ ಹೇಳಬೇಕು ಅಂದ್ಕೊಂಡಂತ ಹಿತ ವಿಶ್ವನ ತಿಳಿಸೋ ಪ್ರಯತ್ನ ಮಾಡ್ತಾಳೆ. ಆದರೆ ಅದಕ್ಕೂ ಮುಂದೆ ಹೋಟೆಲ್ನವರೇ ಎಲ್ಲವನ್ನ ಕೂಡ ತಡೆದು ಬಿಡ್ತಾರ, ಅಥವಾ ಇಲ್ಲಿ ಭಾಗ್ಯಗೆ ಫೋನ್ ಮಾಡಿ ವಿಶ್ವನ ಹೇಳೋ ಪ್ರಯತ್ನ ಮಾಡ್ತಾಳೆ, ಅಥವಾ ಮನೆಗೆ ಭೇಟಿ ಕೊಟ್ಟು ಎಲ್ಲರ ಮುಂದೆ ಸತ್ಯದ ಅನಾವರಣ ಮಾಡ್ತಾರೆ ಹಿತ. ಏನಾಗುತ್ತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.